ಕನ್ನಡಿಗರೇ ನಮಸ್ಕಾರ. ಈ ವಿಡಿಯೋದಲ್ಲಿ ಬರ್ತಾ ಇರುವಂಥ ವ್ಯಕ್ತಿ ಪೊಲೀಸ್ ಇನ್ಸ್ಪೆಕ್ಟರ್. ಇವನ್ನ ಯಾಕೆ ಜನ ಹಿಂಗೆ ಇಟ್ಕೊಂಡಿದ್ದಾರೆ ಅಂತ ಅನ್ಕೊಳ್ತಾ ಇದ್ದೀರಾ? ಈತ 4 ಲಕ್ಷ ಲಂಚವನ್ನು ತೆಗೆದುಕೊಳ್ಬೇಕಾದ್ರೆ ಸಿಗಾಕೊಂಡಿದ್ದಾನೆ. ಈತನ ಸೇವಾವಧಿಯಲ್ಲಿ ಎಷ್ಟು ಜನಕ್ಕೆ ಮೋಸ ಮಾಡಿದ್ನೋ, ವಂಚನೆ ಮಾಡಿದ್ನೋ, ಭ್ರಷ್ಟಾಚಾರ ಮಾಡಿದ್ನೋ, ಅಥವಾ ಯಾವ ರಾಜಕಾರಣಿಗಳಿಗೆ ಎಷ್ಟು ಕೋಟಿ ಹಣವನ್ನು ಕೊಟ್ಟು KP ಅಗ್ರಹಾರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆಗಿದ್ನೋ ಗೊತ್ತಿಲ್ಲ. ಇವಂದು ಇತ್ತೀಚೆಗೆ ಒಂದು ಯಾವುದೋ ಉದ್ಯಮಿ ಮನೇಲಿ ಹೋಗಿ ಉದ್ಯಮಿನ ಅರೆಸ್ಟ್ ಮಾಡೋ ವಿಡಿಯೋ ಕೂಡ ವೈರಲ್ ಆಗಿತ್ತು. ಈ ಥರ ಉದ್ಯಮ ನಡೆಸೋರು ಮತ್ತು ಇನ್ನೂ ಅನೇಕ ಜನರಿಗೆ ತೊಂದರೆ ಕೊಟ್ಕೊಂಡು ಲಕ್ಷಾಂತರ ಹಣವನ್ನು ವಸೂಲಿ ಮಾಡಿಕೊಂಡು ಇವನು ಏನು ಪೊಲೀಸ್ ಇನ್ಸ್ಪೆಕ್ಟರ್ ದಳ್ಳಾಳಿ ಆಗಿದ್ದ. ಇವನು ರೌಡಿ, ಲೈಸೆನ್ಸ್ ಇರುವಂಥ ರೌಡಿ ಥರ ವರ್ತನೆ ಮಾಡಿಕೊಂಡು ಲಂಚ ವಸೂಲಿ ಮಾಡ್ಕೊಂಡು ಬದುಕ್ತಾ ಇರುವಂಥ ಇಂಥ ಪೊಲೀಸರಿಗೆ ಜನಸಾಮಾನ್ಯರು ಬುದ್ಧಿ ಕಲಿಸ್ಬೇಕು. ಪೊಲೀಸ್ ಅಂತಂದರೆ ನಮ್ಮ ಸೇವೆಯನ್ನು ಮಾಡೋರು ಪ್ರಾಮಾಣಿಕತೆಯಿಂದ ಇರಬೇಕು ಮತ್ತು ನಮಗೆ ಒಳ್ಳೆ ಸೇವೆಯನ್ನು ಕೊಡಬೇಕು. ಈ ಕಾನೂನನ್ನು ಎತ್ತಿ ಪರಿಪಾಲನೆ ಮಾಡಬೇಕು. ಆದರೆ ಇಂಥ ಪೊಲೀಸ್ಗಳಿಂದ ಇವತ್ತು ಎಲ್ಲ ಪೊಲೀಸವ್ರಿಗೂ ಕೂಡ ಒಂದು ಕಪ್ಪು ಕಳಂಕ ಬರ್ತಾ ಇದೆ. ಇಂಥ ಪೊಲೀಸವ್ರನ್ನ ನೀವು ಯಾವುದೇ ಕಾರಣಕ್ಕೂ ಕ್ಷಮಿಸಬಾರ್ದು. ಇಂಥವ್ರು ನಿಮ್ಗೆ ಯಾರೇ ಲಂಚ ಕೇಳ್ತಾ ಇದ್ರೆ ತಕ್ಷಣಕ್ಕೆ ಲೋಕಾಯುಕ್ತಕ್ಕೆ ಫೋನ್ ಮಾಡಬೇಕು, ನಮಗಾದರೂ ಫೋನ್ ಮಾಡಬೇಕು. ಫೋನ್ ಮಾಡಿ ಇಂಥವ್ರನ್ನೆಲ್ಲ ಇಟ್ಕೊಡ್ಬೇಕು. ನೋಡಿ, ಇವತ್ತು ಇವ್ನಿಗೆ ಎಷ್ಟು ಅವಮಾನ ಆಗ್ತಾ ಇದೆ. ಇವನ ಕುಟುಂಬ ಈ ವಿಡಿಯೋಗಳು ನೋಡ್ತಾ ಇದೆ, ಇವ್ರ ನೆಂಟ್ರಿಸ್ಟ್ರು, ಇವರೆಲ್ಲರೂ ಕೂಡ ಇವ್ರ ವಿಡಿಯೋಗಳು ನೋಡ್ತಾ ಇದ್ದಾರೆ. ಲೋಕಾಯುಕ್ತ ತುಂಬ ಚೆನ್ನಾಗಿ ಇವ್ರನ್ನ ಟ್ರ್ಯಾಪ್ ಮಾಡಿರ್ತಾರೆ. ಇವನ ಜೀವಿತಾವಧಿಯವರೆಗೂ ಕೂಡ ಕೋರ್ಟು ಕೇಸು ಅಲ್ದಾಟ ಮಾಡಬೇಕು. ಪೊಲೀಸ್ ಸ್ಟೇಷನ್ನಲ್ಲಿ ಇವತ್ತು ಪೊಲೀಸ್ ಇವನೇ ಪೊಲೀಸ್ ಆಗಿದ್ದಂಥ ಸ್ಟೇಷನಲ್ಲೇ ಇವನು ಕೈದಿ ಆಗ್ತಾನೆ. ಇಷ್ಟೆಲ್ಲ ಬೇಕಾಗಿತ್ತಾ? ಒಳ್ಳೆ ಸಂಬಳ ಬರ್ತಾ ಇತ್ತು, ಒಳ್ಳೆ ಕುಟುಂಬ ಇತ್ತು, ಒಳ್ಳೆ ಅವನ್ನ ಗೌರವಿಸುವಂಥ ಜನ ಇದ್ದಾರೆ. ಅಷ್ಟೊಂದು ಜನ ಇದ್ರೂ ಕೂಡ ಒಂದು ನ್ಯಾಯಯುತವಾಗಿ ಬದುಕಕ್ಕಾಗಲ್ವಲ್ರಿ ಇವ್ರಿಗೆ? ಇಂಥ ಜನ್ಮ ನೋಡಿ. ನ್ಯಾಯಯುತವಾಗಿ ಇವ್ರು ಬದುಕಕ್ಕಾಗದಿಲ್ಲ ಮೇಲೆ ಇವ್ರಿಗೆ ಏನಕ್ರಿ ಇಂಥದ್ದು ಜನ್ಮ ಬೇಕು? ಇಂಥ ಒಂದು ಒಳ್ಳೆ ವ್ಯವಸ್ಥೆಯನ್ನು ಕಟ್ಟುವಂಥ ಸಾಧ್ಯತೆ ಇದ್ದಂಥ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಒಂದು ಏರಿಯಾದಲ್ಲಿ ಒಂದು ವ್ಯವಸ್ಥೆ ಕಟ್ಟೋದಕ್ಕೆ ಸಾಧ್ಯತೆ ಇತ್ತು. ಅವ್ನು ನ್ಯಾಯಯುತವಾಗಿ ಬದುಕೊಂಡು ಸಂಬಳದಲ್ಲಿ ಬದುಕೊಂಡು ಇವತ್ತು ಬದುಕನ್ನು ಸಾಗಿಸ್ಬೋದಾಗಿತ್ತು. ಆದರೆ ಹೀಗೆ ಲಂಚ ತೆಗೆದುಕೊಳ್ಳೋಕೆ ಹೋಗಿ ಇವತ್ತು ಸಿಗಾಕೊಂಡಿದ್ದಾರೆ. ಇಂಥ ಪೊಲೀಸ್ ಇನ್ಸ್ಪೆಕ್ಟರ್ಗಳನ್ನ, ಇಂಥ ಪೊಲೀಸ್ ಇಲಾಖೆಯಲ್ಲಿರೋರನ್ನ ನಾವು ನಮ್ಮಂಥ ಪ್ರಾಮಾಣಿಕ ಜನ ಹಿಡಿದುಕೊಟ್ಟು ಇಂಥವ್ರನ್ನ ಜೈಲಿಗೆ ಕಳಿಸಿದ್ರೆ ಬೇರೆ ಜನಕ್ಕೆ ಬುದ್ಧಿ ಬರುತ್ತೆ. ಅಲ್ಲಿವರೆಗೂ ಕೂಡ ಈ ವಿಡಿಯೋನ ಶೇರ್ ಮಾಡ್ತಾ ಇರಿ. ಇಂಥವ್ರನ್ನ ಮೋಸ ಮಾಡೋರನ್ನ, ವಂಚನೆ ಮಾಡೋರನ್ನ ನಾವು ಯಾವತ್ತೂ ಕೂಡ ಕ್ಷಮಿಸೋದು ಬೇಡ.